ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಮಗಳ ಬಾಡಿಯದ್ದೇ ಚರ್ಚೆಗಳಾಗ್ತಾ ಇದೆ. ಸಾಕಷ್ಟು ಟ್ರೋಲ್ಗಳನ್ನ ಕೂಡ ಮಾಡಲಾಗ್ತಾ ಇದೆ. ಇದಕ್ಕೆ ನೆನೆ ಕೂಡ ಸುದೀಪ್ ಅವರು ರಿಯಾಕ್ಟ್ ಮಾಡಿದ್ರು. ಏನ್ ಹೇಳಿದ್ರು ಸುದೀಪ್ ಅವರು, ಮತ್ತೆ ಇದಕ್ಕೆ ಸಾನ್ವಿ ಸುದೀಪ್ ಏನ್ ರಿಯಾಕ್ಟ್ ಮಾಡಿದ್ದಾರೆ ನೋಡ್ತಾ ಹೋಗೋಣ. ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಮಗಳ ಬಾಡಿಯದ್ದೇ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಬಾಡಿ ಶೇಮಿಂಗ್ಗೆ ಒಳಗಾದ್ರ ಕಿಚ್ಚ ಸುದೀಪ್ ಪುತ್ರಿ ಸಾನ್ವಿ ಮಾರ್ಕ್ಸ್ ಸಕ್ಸಸ್ ಮೀಟಿಂಗ್ ನಲ್ಲಿ ಕಿಚ್ಚನಿಂದ ಸೋಷಿಯಲ್ ವಾರ್. ಸುದೀಪ್ ವಾರ್ ಬೆನ್ನಲ್ಲೇ ಟ್ರೋಲರ್ಸ್ ವಿರುದ್ಧ ಗುಡುಗಿದ್ದಾರೆ ಕಿಚ್ಚನ ಪುತ್ರಿ. ನನ್ನ ದೇಹವು ಚರ್ಚೆಯ ವಿಷಯವಲ್ಲ ಅಂತ ಸಾನ್ವಿ ಸುದೀಪ್ ರಿಯಾಕ್ಟ್ ಮಾಡಿದ್ದಾರೆ. ನಿಮ್ಮ ಅಭಿಪ್ರಾಯ ಬೇಕಾದ್ರೆ ನಾನ್ ಕೇಳ್ತೀನಿ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಮಗಳ ವಿರುದ್ಧ ಮಾತಾಡೋರಿಗೆ ಖಡಕ್ ಕೌಂಟರ್ ಅನ್ನ ಕೊಟ್ಟಿದ್ದಂತಹ ಸುದೀಪ್ ನನ್ನ ಬಗ್ಗೆ ನನ್ನ ಮಗಳ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ, ಯಾವನ್ ಬಗ್ಗೆನೋ ನಾನು ಯಾಕೆ ಮಾತಾಡ್ಲಿ ಅಂತ ಸುದೀಪ್ ರಿಯಾಕ್ಟ್ ಮಾಡಿದ್ರು. ಅಪ್ಪನ ವಾರ್ನಿಂಗ್ ಬಳಿಕ ಪುತ್ರಿ ಸಾನ್ವಿಯಿಂದಲೂ ಕೂಡ ಖಡಕ್ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡಲಾಗಿದೆ. ಸುದೀಪ್ ಅವರ ಮಗಳ ಬಾಡಿ ಶೇಮಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಂಚ್ಕೊಳ್ಳೋದು, ಮತ್ತು ಹೇಗಾದರೂ ಇರಲಿ ಇವ್ರಿಗೆ ಯಾಕೆ ಬೇಕು, ಅಪ್ಪ ದುಡ್ದಿದ್ದಾರೆ, ಮಗಳು ಕೂಡ ಇದೀಗ ಒಂದು ಒಳ್ಳೆ ಹೆಸರನ್ನ ಮಾಡ್ತಾ ಇದ್ದಾರೆ, ಇದರ ಮಧ್ಯದಲ್ಲಿ ನಂದೆಲ್ಲಿಡ್ಲಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದವರು ಇದನ್ನ ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ನೋಡಿ. ಸೋಷಿಯಲ್ ಮೀಡಿಯಾ ಇರೋದು ಒಂದೊಳ್ಳೆ ವಿಚಾರವನ್ನ, ಹೆಲ್ತಿಯ ವಿಚಾರವನ್ನ ಚರ್ಚೆ ಮಾಡುವಂತಹ ವೇದಿಕೆಯಾಗಬೇಕೇ ಹೊರತು ಈ ರೀತಿಯಾಗಿ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಬಾಯಿಗೆ ಬಂದ ರೀತಿಯಾಗಿ ಬಾಡಿ ಶೇಮಿಂಗ್ ಮಾಡೋದು, ಅವರಿಗೆ ಪರ್ಸನಲ್ ಆಗಿ ಏನು ಸಮಸ್ಯೆ ಇರುತ್ತೋ ಏನೋ ಯಾರಿಗೆ ಗೊತ್ತು. ಇವ್ರಿಗೆ ಗೊತ್ತಿರುತ್ತಾ? ಗೊತ್ತಿರೋದಿಲ್ಲ. ಅಥವಾ ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಇದೇ ರೀತಿಯಾಗಿ ಬೆಳೆದ್ಕೊಂಡು ಬಂದಿದ್ದಾರಾ? ನಿಮಗೆ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ಅವರ ಪೇರೆಂಟ್ಸ್ಗೆ ಮಗಳನ್ನ ಹೇಗೆ ನೋಡ್ಕೊಳ್ಬೇಕು, ಹೇಗೆ ಸಾಕಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದನ್ನು ಹೊರತುಪಡಿಸಿ ಈ ಟ್ರೋಲ್ ಮಾಡೋರು ಈ ರೀತಿಯಾಗಿ ಹೆಲ್ತಿ ವಿಚಾರವನ್ನು ಟ್ರೋಲ್ ಮಾಡಿ ಯಾರೂ ಕೂಡ ನಿಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ. ಬಟ್ ಆದರೆ ಬೇರೆಯವರ ಬಾಡಿ ಶೇಮಿಂಗ್ ಮಾಡುವಂತಹ ಅಧಿಕಾರ ಯಾರು ಕೊಟ್ಟಿದ್ದು ಅಂತ ಹೇಳಿ.